ಈ ಗ್ರಹಣ ಅಂದರೆ ಬಹಳಷ್ಟು ಜನರಲ್ಲಿ ಕೆಟ್ಟದ್ದು ಅನ್ನುವಂತಹ ಭಾವನೆ ಇದೆ. ಹಾಗಾಗಿ ಈ ಗ್ರಹಣದ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಗರ್ಭಿಣಿಯರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ತುಂಬ ಜನ ಹೇಳ್ತಾನೆ ಇರ್ತಾರೆ. ಹಾಗಾದರೆ ನಿಜಕ್ಕೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾ? ಹೇಗೆ ಎಚ್ಚರಿಕೆ ವಹಿಸಬೇಕು? ಈ ಬಗ್ಗೆ ಸ್ತ್ರೀ ರೋಗ ತಜ್ಞರು ಏನು ಹೇಳ್ತಾರೆ? ಬನ್ನಿ ನೋಡ್ಕೊಂಡು ಬರೋಣ. ನಾಳೆ ರಣರಣ ಚಂದ್ರಗ್ರಹಣ. ಗರ್ಭಿಣಿ ಸ್ತ್ರೀಯರೇ ಎಚ್ಚರ ಎಚ್ಚರ. ಭಯ ಆತಂಕ ಬೇಡ. ಎಂದಿನಂತೆ ಇರಿ. ಉಪವಾಸ ವ್ರತ ಮಾಡೋದ್ರಿಂದ ಮಗುವಿಗೆ ತೊಂದರೆ. ಹೌದು, ನಾಳೆ ರಾತ್ರಿ ವರ್ಷದ 2ನೇ ಮತ್ತು ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ. ಹುಣ್ಣಿಮೆಯ ಚಂದ್ರ ರಕ್ತ ಚಂದನದ ರೀತಿ ಗೋಚರಿಸಲಿದೆ. ಗ್ರಹಣ ಅಂದ್ರೆ ಒಂದು ರೀತಿಯಲ್ಲಿ ಭಯದ ಭಾವನೆ ಇನ್ನೂ ನಮ್ಮ ಜನರಲ್ಲಿದೆ. ಗ್ರಹಣದ ವೇಳೆ ಊಟ ಮಾಡಬಾರದು, ಗ್ರಹಣದ ವೇಳೆ ಹೊರಗೆ ಬರಬಾರದು, ಅದು ಇದು ಅನ್ನೋ ನಿಯಮಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದೇವೆ. ಆದ್ರೆ ವೈಜ್ಞಾನಿಕವಾಗಿ ನೋಡಿದಾಗ ಇದು ಆಕಾಶದಲ್ಲಿ ನಡೆಯುವ ಒಂದು ಸಹಜ ಪ್ರಕ್ರಿಯೆ. ಚಂದ್ರಗ್ರಹಣದಿಂದ ಸೂಸುವ ಕಿರಣಗಳಿಂದ ಅಷ್ಟಾಗಿ ಯಾವುದೇ ಪರಿಣಾಮ ಬೀರೋದಿಲ್ಲ. ಇನ್ನು ಗ್ರಹಣದ ವೇಳೆ ಗರ್ಭಿಣಿ ಸ್ತ್ರೀಯರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಆದ್ರೆ ವೈಜ್ಞಾನಿಕವಾಗಿ ನೋಡಿದ್ರೆ ಅಂತಹ ಯಾವುದೇ ಪರಿಣಾಮ ಬೀರಲ್ಲ ಅಂತಿದ್ದಾರೆ ಸ್ತ್ರೀರೋಗ ತಜ್ಞರು. ಆದ್ರೆ ಗ್ರಹಣದ ಕಾರಣದಿಂದ ನಾರ್ಮಲ್ ಡೆಲಿವರಿಯನ್ನ ತಡೆಯಲು ಸಾಧ್ಯವಿಲ್ಲ. ಸಿ ಸೆಕ್ಷನ್ ಮಾಡಿಸಿಕೊಳ್ಳುವವರು ಗ್ರಹಣದ ದಿನ ಬೇಡ, ಆಪರೇಷನ್ ಮುಂದಕ್ಕೆ ಹಾಕಿ ಅಂತ ಸಾಕಷ್ಟು ಗರ್ಭಿಣಿಯರು ಕೇಳಿದ್ದಾರೆ ಎಂದು ಸ್ತ್ರೀ ರೋಗ ತಜ್ಞರು ಹೇಳಿದ್ದಾರೆ. ಸೈಂಟಿಫಿಕ್ ವೇ ಆಫ್ ಥಿಂಕಿಂಗ್ ಅಂತ ಹೇಳೋದು ಬಹಳಷ್ಟು ಜನ ಎಲ್ಲರೂ ನೋಡಿದ್ದಾರೆ. ಅದನ್ನೆಲ್ಲ ಊಟ ಇದೆಲ್ಲ ಮಾಡಿದವರು ಎಲ್ಲರೂ ಅದನ್ನೇನು ಅನುಸರಿಸಲ್ಲ. ಪ್ರಪಂಚದಾದ್ಯಂತ ನೀವು ನೋಡಿದಾಗ ಈ ರೀತಿ ಎಲ್ಲರೂ ಉಪವಾಸ ಇರೋದು ಈ ತರ ಮಾಡೋದನ್ನ ನಾವೇನ್ ನೋಡಿಲ್ಲ. ಆದ್ರೆ ಯಾರು ಉಪವಾಸ ಇಲ್ಲ ಅವರಲ್ಲಿ ಏನು ಅಂತ ತೊಂದರೆಗಳಾಗಿರೋದು ಏನು ಕಂಡು ಬಂದಿಲ್ಲ. ಹೌದು, ಬಹಳ ಹೊತ್ತು ಅವರು ಖಾಲಿ ಹೊಟ್ಟೆನಲ್ಲಿ ಇದ್ರೆ ಏನಾಗುತ್ತೆ, ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ, ಅದರಿಂದನೂ ಮಗುಗ್ ತೊಂದರೆ ಆಗ್ಬೋದು. ಅದ್ರೊಳಗೂನು ಕೆಲವು ಸಲ ಗೆಸ್ಟೇಷನಲ್ ಡಯಾಬಿಟಿಸ್ ಆ ತರ ಎಲ್ಲ ಇರುತ್ತೆ. ಅಂತ ಸಂದರ್ಭಗಳಲ್ಲಿ ಬಹಳ ಹೊತ್ತು ಉಪವಾಸ ಇದ್ರೂ ಕೂಡ ಅದು ಗ್ಲೂಕೋಸ್ ಏರ್ಪೇರ್ ಆಗುವಂತ ಸಾಧ್ಯತೆ ಇರುತ್ತೆ. ತುಂಬಾ ಅನವಶ್ಯಕ ಭಯಭೀತಿ ಬೇಡ ಅಂತ ಹೇಳ್ಬೋದು. ಇನ್ನು ಆಚರಣೆ ಅಂತ ಗರ್ಭಿಣಿಯರು ಹೆಚ್ಚು ಕಾಲ ಉಪವಾಸ ಮಾಡಿದ್ರೆ ಮಗುವಿಗೆ ಸಮಸ್ಯೆ ಆಗಲಿದೆ. ಮಗುವಿಗೆ ಗ್ಲೂಕೋಸ್ ಕಡಿಮೆಯಾಗಿ ತಾಯಿ ಮಗುವಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಉಪವಾಸ ಮಾಡುವ ಅಗತ್ಯ ಇರೋದಿಲ್ಲ. ಗರ್ಭಿಣಿಯರು ಎಂದಿನಂತೆ ಇರುವ ಹಾಗೆ ಗ್ರಹಣದ ದಿನವೂ ಇದ್ರೆ ಉತ್ತಮ ಅಂತಿದ್ದಾರೆ ವೈದ್ಯರು. ಈಗ ಸಹಜ ಪ್ರಸವ ಇರುವಂತ ಸಂದರ್ಭಗಳಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ನೋವು ಬಂದಾಗ ಡೆಲಿವರಿ ಆಗೇ ಆಗತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಅಂಥದೇ ಸಂದರ್ಭದಲ್ಲೂ ಕೂಡ ನಾವು ಹೆರಿಗೆ ಮಾಡಲೇಬೇಕಾಗತ್ತೆ. ಪ್ಲಾನ್ಡ್ ಡೆಲಿವರಿ ಇದ್ದಾಗ ಅದನ್ನ ನಾವು ಆಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಡೇಟ್ ಅನ್ನ 1-2 ದಿವಸ ಈ ಕಡೆ ಆ ಕಡೆ ಹೆಚ್ಚು ಕಡಿಮೆ ಮಾಡಿದ್ರೆ ಅದರಿಂದ ಹೆಚ್ಚಿಗೆ ತೊಂದರೆ ಏನು ಆಗೋದಿಲ್ಲ. ಆದ್ರೆ ಇದೇ ಕಾರಣಕ್ಕೋಸ್ಕರ ನಾವು ತುಂಬಾ ಮುಂಚೆ ಡೆಲಿವರಿ ಆಗೋಗ್ಬಿಡ್ಲಿ ಅಥವಾ ಅದಾದ್ಮೇಲೆ ಆಗ್ಲಿ ಅನ್ನೋಂಥ ಪ್ರಮೇಯ ಏನು ಇಲ್ಲ ಅಂತ ಹೇಳ್ಬೋದು. ಮಾಡ್ತಾರೆ, ಬಹಳಷ್ಟು ಜನ ಬಂದು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆ ಡೇಟ್ ಹತ್ರ ಇರೋದ್ರಿಂದ ಗ್ರಹಣ ಮುಗಿದ್ ಬಿಡ್ಲಿ, ಅದಾದ್ಮೇಲೆನೆ ನೀವು ಡೇಟ್ ಫಿಕ್ಸ್ ಮಾಡಿ ಅಂತ ಬಹಳಷ್ಟು ಜನ ಕೇಳ್ತಾರೆ. ಒಟ್ನಲ್ಲಿ ಭಾನುವಾರ ಸಂಭವಿಸುತ್ತಿರೋ ರಕ್ತ ಚಂದನ ಚಂದ್ರಗ್ರಹಣ ಆಗಸದಲ್ಲಿ ಹೊಸ ಚಿತ್ತಾರ ಮೂಡಿಸಲಿದೆ. ಗರ್ಭಿಣಿ ಸ್ತ್ರೀಯರು ಆತಂಕ ಬಿಟ್ಟು ಸಹಜವಾಗಿರಿ. ಮಾನಸಿಕ ಗೊಂದಲಕ್ಕೆ ಒಳಗಾಗಿ ಸಮಸ್ಯೆ ಮಾಡಿಕೊಂಡು ಇದು ಗ್ರಹಣದ ಎಫೆಕ್ಟ್ ಅಂತ ಅಂದುಕೊಳ್ಳಬೇಡಿ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.